ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸತಾನಾಗೆ ಸ್ವಾಗತ. ಇವತ್ತು ಧನ್ ಅನ್ನೋ ಬ್ರೋಕರ್ ನ ಯಾವ ರೀತಿ ಓಪನ್ ಮಾಡೋದು, ಡಿಮ್ಯಾಟ್ ಅಕೌಂಟ್ ನ ಏನೇನ್ ಪ್ರೋಸೆಸ್ ಇದೆ, ಮತ್ತೆ ಒಂದ್ಸಲ ಅಕೌಂಟ್ ಅಪ್ರೂವ್ ಆದ್ಮೇಲೆ ಅಲ್ಲಿ ಒಳಗಡೆ ಯಾವ ರೀತಿ ಟ್ರೇಡ್ ನ ಪ್ಲೇಸ್ ಮಾಡಬಹುದು ಅಥವಾ ಯಾವ ರೀತಿ ಆಪ್ಷನ್ಸ್ ಇದೆ ಅನ್ನೋದನ್ನ ನೋಡೋದನ್ನ ಬನ್ನಿ. ನಿಮ್ಮ ಬ್ರೌಸರ್ಗೆ ಹೋಗಿ ಅಲ್ಲಿ ಧನ್ ಅಂತ ಟೈಪ್ ಮಾಡಿ. ಅಲ್ಲಿ ಬರೋದೇ ಫಸ್ಟ್ ಆನ್ಲೈನ್ ಸ್ಟಾಕ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಪ್ಲಾಟ್ಫಾರ್ಮ್ ಫಾರ್ ಇಂಡಿಯಾ ಅಂತ. ಇಲ್ಲಿ ಹೋದಾಗ ನಿಮಗೆ ಲಾಗಿನ್ ಅಂತ ಕೇಳುತ್ತೆ. ನಿಮ್ಗೆ ಆಲ್ರೆಡಿ ಅಕೌಂಟ್ ಇದ್ರೆ ಲಾಗಿನ್ ಆಗಿ QR ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಫೋನ್ ಇಂದ. ಅಕಸ್ಮಾತ್ ನೀವು ಯಾರು ಹೊಸಬ್ರಾಗಿದ್ರೆ ಅದನ್ನ ಓಪನ್ ಅಕೌಂಟ್ ಅಂತ ಕೊಡಿ. ಇಲ್ಲಿ ಓಪನ್ ಅಕೌಂಟ್ ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕು. ಎಂಟರ್ ಮಾಡಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು OTP ಹೋಗುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಾದ್ಮೇಲೆ ಈ ರೀತಿ OTP ನಿಮ್ನ ಕೇಳುತ್ತೆ. ಒಂದ್ಸಲ OTP ಕೊಟ್ಟಾದ್ಮೇಲೆ ನೀವು ಪ್ರೊಸೀಡ್ ಅಂತ ಕೊಟ್ರೆ ನಿಮ್ಗೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ತೋರಿಸುತ್ತೆ. KYC ಅಪ್ಡೇಟ್ ಮಾಡಬೇಕು, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನ ತೋರಿಸಬೇಕು. ಒಂದ್ಸಲ ಅವ್ರು ಕೇಳೋ ಡಾಕ್ಯುಮೆಂಟ್ಸ್ ನೆಲ್ಲ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಮ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿರುತ್ತೆ. ಇದು ಆಕ್ಚುಲಿ ಫ್ರೀ ಅಕೌಂಟ್ ಓಪನ್ ಮಾಡೋದು. ಇಲ್ಲೇ ನೋಡಬಹುದು ನೀವು. ಅಕಸ್ಮಾತ್ ನಿಮ್ಗೆ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಏನಾದ್ರು ಇಶ್ಯೂಸ್ ಆಯ್ತು ಅಂತಂದ್ರೆ ಅದನ್ನ ಕಮೆಂಟ್ ಮಾಡಿ. ಮೇ ಬಿ ಬೇಕಾದ್ರೆ ಅದ್ರ ಮೇಲ್ಗಡೆ ತುಂಬಾ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇದೆ. ನಾನು ಡೈರೆಕ್ಟ್ ಆಗಿ ಲಾಗಿನ್ ಹೋಗ್ತೀನಿ. ಲಾಗಿನ್ ಹೋದಾಗ ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಅಂತ ಅನ್ನತ್ತೆ. ಯೂಶಲಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಒಂದ್ಸಲ ಲಾಗಿನ್ ಆದ್ಮೇಲೆ ನೀವು ಮತ್ತೆ ಮತ್ತೆ ವೆಬ್ ಪೇಜ್ ಅಲ್ಲಿ ಏನಾದ್ರು ಲಾಗಿನ್ ಆಗ್ಬೇಕು ಅಂತಂದ್ರೆ ನಿಮ್ಮ ಫೋನ್ ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗ್ಬೋದು. ನಾನು ಲಾಗಿನ್ ಆಗ್ತಾ ಇದ್ದೀನಿ. ಇದು ನಿಮ್ಮ ಒಂದು ಸಲ ನಿಮ್ಮ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಎಲ್ಲಾ ರೀತಿ ಸ್ಟಾಕ್ಸ್ ಯಾವ ರೀತಿ ನಡೀತಿದೆ ಇವತ್ತಿನ ದಿನಕ್ಕೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಹೋಮ್ ಅಂತ ಇದೆ, ಮಾರ್ಕೆಟ್ಸ್ ಅಂತ ಇದೆ. ಮಾರ್ಕೆಟ್ಸ್ ಅಲ್ಲಿ ಯಾವ್ದು ಟ್ರೆಂಡಿಂಗ್ ಇದೆ ದನ್ನಲ್ಲಿ ಅದಿದೆ. ಇವನ್ ಅಕಸ್ಮಾತ್ ಏನಾದ್ರು ಸ್ಕ್ಯಾನರ್ ಸೆಟ್ ಮಾಡ್ಕೊಂಡಿದ್ರೆ ಆ ಮಾರ್ಕೆಟ್ ಸ್ಕ್ಯಾನರ್ ರೀತಿ ತೋರಿಸುತ್ತೆ. ಓಕೆನಾ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವ್ದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಅಥವಾ ಓಪನ್ ಇಂಟ್ರೆಸ್ಟ್ ಗೇನರ್ಸ್ ಯಾರಿದ್ದಾರೆ, ಓಪನ್ ಇಂಟ್ರೆಸ್ಟ್ ಲೂಸರ್ಸ್ ಯಾರಿದ್ದಾರೆ ಅದನ್ನೆಲ್ಲ ತೋರಿಸುತ್ತೆ. ಇಲ್ಲಿ ಪೋರ್ಟ್ಫೋಲಿಯೋ ಹೋದ್ರೆ ನಿಮ್ಮ ಪೋರ್ಟ್ಫೋಲಿಯೋಲಿ ಎಷ್ಟು ಅಮೌಂಟ್ ಇದೆ, ಎಷ್ಟು ಪ್ರಾಫಿಟ್ಸ್ ಆಗಿದೆ ಇವತ್ತು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅದನ್ನೆಲ್ಲ ತೋರಿಸುತ್ತೆ. ಇಲ್ಲಿ ನಿಮ್ಮ ಏನಾದ್ರು ಪೊಸಿಷನ್ಸ್ ಓಪನ್ ಮಾಡಿ ಸ್ವಿಂಗ್ ಪೊಸಿಷನ್ಸ್ ನ ಓಪನ್ ಇಟ್ಟಿದ್ರೆ ಆ ಪೊಸಿಷನ್ಸ್ ಗಳು ಇಲ್ಲಿ ತೋರಿಸುತ್ತೆ. ಆರ್ಡರ್ಸ್ ಅಂದ್ರೆ ಅಕಸ್ಮಾತ್ ನೀವು ಏನಾದ್ರು ಡೇ ಟ್ರೇಡ್ ಮಾಡ್ತಿದ್ರೆ ಯಾವ ಆರ್ಡರ್ ಗಳು ಎಕ್ಸಿಕ್ಯೂಟ್ ಆಗಿದೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಯಾವ ಆರ್ಡರ್ ಗಳು ಪೆಂಡಿಂಗ್ ಇದೆ ಇನ್ನು ಅದಿಲ್ಲಿ ತೋರಿಸುತ್ತೆ. ನೀವು ಫ್ಲಾಶ್ ಆರ್ಡರ್ಸ್, ಬಾಸ್ಕೆಟ್ ಆರ್ಡರ್ಸ್ ಇದೆಲ್ಲಾನು ಮಾಡಬಹುದು. ಡ್ರಾಫ್ಟ್ಸ್, ಸಿಪ್ ಬೇಕು ಅಂದ್ರೆ ಸಿಪ್ಪು ಮಾಡಬಹುದು. ಇಲ್ಲಿ ಮನಿ ಅಂತಂದ್ರೆ ಇಲ್ಲಿ ನಿಮ್ಮ ಟೋಟಲ್ ಅಕೌಂಟ್ ಎಷ್ಟಿದೆ. ಅಕಸ್ಮಾತ್ ನೀವೇನಾದ್ರು ದನ್ಗೆ ಕ್ಯಾಪಿಟಲ್ ಹಾಕ್ಬೇಕು ಅಂತಂದ್ರೆ ಇಲ್ಲೇ ಒನ್ ಕ್ಲಿಕ್ ಅಲ್ಲೇ ಇದೆ. ಸೆಲೆಕ್ಟ್ ಮಾಡ್ಕೋಬಹುದು ಎಷ್ಟು ಅಂತ ಬೇಕಂದ್ರೆ. ಇವಾಗ ನಾನು 10,000 20,000ದಿಂದ ಶುರು ಮಾಡ್ತೀನಿ ಅಂದ್ರೆ 20,000 ಅಂತ ಹಾಕಿ ಆಡ್ ಮನಿ ಫಾರ್ ಇನ್ವೆಸ್ಟಿಂಗ್ ಅಂತ ಕೊಟ್ರೆ ಅದು ನಿಮ್ಮ UPI ಗೆ ಲಿಂಕ್ ಕಳಿಸುತ್ತೆ. ಅಲ್ಲಿಂದ ನೀವು ದುಡ್ಡನ್ನ ಆಡ್ ಮಾಡಬಹುದು. ಇವಾಗ ನಾವು ಒಂದ್ಸಲ ಹೋಮ್ ಹೋದ್ಮೇಲೆ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ನಿಮ್ಮ ವಾಚ್ ಲಿಸ್ಟ್ ಎಲ್ಲ ಕಾಣಿಸುತ್ತೆ. ಇಲ್ಲಿ ವಾಚ್ ಲಿಸ್ಟ್ ಗಳನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ. ಇವರೇ ಪ್ರೀಮೇಡ್ ವಾಚ್ ಲಿಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಫಸ್ಟ್ ವಾಚ್ ಲಿಸ್ಟ್ ಅಂತ, ಇನ್ನೊಂದು F&O ಯಾವ್ದಿದೆ ಅದ್ ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವ್ದು ಮೋಸ್ಟ್ ವ್ಯಾಲ್ಯೂ ಇದೆ ಈಗ ಕರೆಂಟ್ ಮಾರ್ಕೆಟ್ ಅಲ್ಲಿ ಅದ್ರದ್ದು ವಾಚ್ ಲಿಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೈವೇಟ್ ಬ್ಯಾಂಕ್ಸ್ ವಾಚ್ ಲಿಸ್ಟ್ ಗಳು ಮಾಡಿದ್ದಾರೆ. ಡಿವಿಡೆಂಟ್ ಹೈ ಡಿವಿಡೆಂಟ್ ಇಲ್ಸ್ ಯಾವ್ದಿದೆ ಅದ್ರದ್ದು ವಾಚ್ ಲಿಸ್ಟ್ ಗಳು ಮಾಡಿದ್ದಾರೆ. ಮತ್ತೆ ಈಗ ಕರೆಂಟ್ ಟ್ರೆಂಡಿಂಗ್ ಅಲ್ಲಿ ಯಾವ್ದಿದೆ ಅದ್ರದ್ದು ವಾಚ್ ಲಿಸ್ಟ್ ಮಾಡಿದ್ದಾರೆ. ನಿಮಗೆ ಬೇಕು ಅಂದ್ರೆ ಇಲ್ಲಿ ಆಡ್ ಮಾಡ್ಕೋಬಹುದು. ಯಾವ್ದಾದ್ರು ಒಂದು ವಾಚ್ ಲಿಸ್ಟ್ ಹೋಗಿ ನೀವು ಕಂಪನಿನ ಸರ್ಚ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಹೋಗಿ ಇದನ್ನ ಆಡ್ ಅಂತ ಕೊಟ್ರೆ ಇದು ಹೋಗಿ ಆಡ್ ಆಗುತ್ತೆ. ಈ ರೀತಿ ಇವಾಗ ನಾನು ಯೂಶಲಿ ಮಾಡೋದು ಆಪ್ಷನ್ಸ್ ಟ್ರೇಡಿಂಗ್. ಆಪ್ಷನ್ಸ್ ಟ್ರೇಡಿಂಗ್ ಹೋಗ್ಬೇಕು ಅಂತಂದ್ರೆ ಇವಾಗ ನಿಫ್ಟಿ 50ಗೆ ಸೆಲೆಕ್ಟ್ ಮಾಡಿದಾಗ ಇಲ್ಲೇ ತೋರಿಸುತ್ತೆ ಮಾರ್ಕೆಟ್ ಅದ್ರದ್ದು ಗ್ರಾಫು. ನಿಮಗೆ ಕ್ಯಾಂಡಲ್ 6 ಪ್ಯಾಟರ್ನ್ ಅಲ್ಲಿ ಬೇಕು ಅಂದ್ರೆ ಅದು ಕ್ಯಾಂಡಲ್ 6 ಪ್ಯಾಟರ್ನ್ ಅಲ್ಲಿ ಹೊಸ ಪೇಜ್ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಫುಲ್ ಸ್ಕ್ರೀನ್ ಅಂತ ಕೊಟ್ರೆ ನೆಕ್ಸ್ಟ್ ಬೇರೆ ವೆಬ್ ಹೋಗಿ ತೋರಿಸುತ್ತೆ. ನಿಫ್ಟಿ 50 ಇಲ್ಲಿ ಬಂದು ನಿಮಗೆ ಫ್ಯೂಚರ್ಸ್ ಬೇಕು ಅಂದ್ರೆ ಫ್ಯೂಚರ್ಸ್ ಆಪ್ಷನ್ಸ್ ಗಳಿರುತ್ತೆ, ಆಪ್ಷನ್ಸ್ ಬೇಕು ಅಂದ್ರೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಆಪ್ಷನ್ ಅಲ್ಲಿ ನಿಮಗೆ ಎಲ್ಲ ತರದ್ದು ತೋರಿಸಲ್ಲ. ಇದು ಆಪ್ಷನ್ ಚೇನ್ ನ ಓಪನ್ ಮಾಡಬೇಕು. ನೀವು ಆಪ್ಷನ್ ಚೇನ್ ಹೋದ್ರೆ ಇಲ್ಲಿ ಕಾಲ್ಸ್ ಯಾವ್ದಿದೆ, ಪುಟ್ಸ್ ಯಾವ್ದಿದೆ ಎಲ್ಲಾನು ತೋರಿಸ್ತಿದೆ. ಇದೆಲ್ಲ ಇನ್ ದ ಮನಿ ಕಾಲ್ಸ್ಗೆ, ಇದೆಲ್ಲ ಇನ್ ದ ಮನಿ ಪುಟ್ಸ್ಗೆ. ಇದು ಔಟ್ ಆಫ್ ದಿ ಮನಿ ಕಾಲ್ಸ್ಗೆ, ಇದು ಔಟ್ ಆಫ್ ದಿ ಮನಿ ಪುಟ್ಸ್ಗೆ. ಈ ಟರ್ಮ್ಸ್ ಎಲ್ಲ ನಾನು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದು ಬರೀ ನಿಮಗೆ ಓವರ್ ವ್ಯೂ. ನೀವು ಅಕೌಂಟ್ ನ ಕ್ರಿಯೇಟ್ ಮಾಡಿ ಈ ಪ್ಲಾಟ್ಫಾರ್ಮ್ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿಗೂ ನೀವು ಬೇಕು ಅಂದ್ರೆ ನೋಡಬಹುದು ಆಪ್ಷನ್ ಚೇನ್ ಇದೆ. ಸ್ಟ್ರೈಕ್ ಪ್ರೈಸ್ ಇವಾಗ ಕರೆಂಟ್ ಪ್ರೈಸ್ 50,159 ಅಲ್ಲಿ ನಡೀತಾ ಇದೆ. ಇದು ಇನ್ ದ ಮನಿ ಕಾಂಟ್ರಾಕ್ಟ್ಸ್, ಔಟ್ ಆಫ್ ದಿ ಮನಿ ಕಾಂಟ್ರಾಕ್ಟ್ಸ್ ಇಲ್ಲಿದೆ. ಓಕೆನಾ. ಬೇಸಿಕಲಿ ಇದಿಷ್ಟೇ. ಇಲ್ಲಿ ಅಕಸ್ಮಾತ್ ನಾನು ಯಾವ್ದಾದ್ರು ಒಂದು ಕಾಂಟ್ರಾಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ ಅನ್ಕೊಳ್ಳಿ, 50,200 ಅದ್ರ ಒಳಗಡೆ ನಾನು ಟ್ರೇಡಿಂಗ್ ವ್ಯೂ ಅಂತ ಹೊಡಿಬಹುದು ಅಥವಾ ಚಾರ್ಟ್ಸ್ ಅಂತ ಹೊಡಿಬಹುದು. ನಾನು ಯೂಶಲಿ ಟ್ರೇಡಿಂಗ್ ವ್ಯೂ ಹೋಗ್ತೀನಿ. ಏನಕ್ಕೆ ಅಂದ್ರೆ ಅಲ್ಲೇ ನಾವು ಆರ್ಡರ್ಸ್ ನ ಪ್ಲೇಸ್ ಮಾಡಬಹುದು ಆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಗೆ. ಅಷ್ಟು ಸಿಂಪಲ್ ಮಾಡಿದ್ದಾರೆ. ಈ ಪ್ಲಾಟ್ಫಾರ್ಮ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೀವೇ ನೋಡ್ತಿದ್ದೀರಾ, ಇದು ಬೇಸಿಕಲಿ ಟ್ರೇಡಿಂಗ್ ವ್ಯೂ ಏನಿದೆ ಅದೇ ರೀತಿ ಪ್ಲಾಟ್ಫಾರ್ಮ್ ಇದು. ದನ್ ಅವರು ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್ ನೇ ಇಂಟಿಗ್ರೇಟ್ ಮಾಡ್ಕೊಂಡು ಅವ್ರು ನಮಗೆ ತೋರಿಸ್ತಾ ಇದ್ದಾರೆ. ಇದೊಂದನ್ನ ಮಾತ್ರ ನಾನು ವೈಡ್ ಮಾಡಬೇಕು ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲ ಆಗುತ್ತೆ. ಇಲ್ಲ ಅಂದ್ರೂ ಇಲ್ಲಿ ಹೋಗಿ ನಾನು ಬರೀ ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಮುಗಿಯುತ್ತೆ. ಇದ್ರದ್ದು ಲೇಔಟ್ ಸಿಮಿಲರ್ ಟು ಟ್ರೇಡಿಂಗ್ ವ್ಯೂ. ನನ್ನ ಲಾಸ್ಟ್ ವಿಡಿಯೋಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ರೀತಿ ಇದೆ.
ಇಲ್ಲಿ ಪ್ರೀಮಿಯಂ ಚಾರ್ಟ್ಸ್ ಗಳಿದೆ. ಸೊ ಇಲ್ಲಿ ಏನು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಏನೇನ್ ತೋರಿಸ್ತಿದೆ ಅದನ್ನ ಹೇಳ್ತೀನಿ. ಓಕೆನಾ? ಸೊ ಇದು ಯಾವ ಕಾಂಟ್ರಾಕ್ಟ್ ಸೆಲೆಕ್ಟ್ ಮಾಡಿದ್ರೆ ಆ ಕಾಂಟ್ರಾಕ್ಟ್ ತೋರಿಸ್ತಿದೆ. ಇದು ಯಾವ ನಿಮಿಷದ ಕ್ಯಾಂಡಲ್ ಅಂತ ತೋರಿಸ್ತಾ ಇದೆ, 5 ಮಿನಿಟ್ ಕ್ಯಾಂಡಲ್ ಅಥವಾ 1 ಮಿನಿಟ್ ಕ್ಯಾಂಡಲ್, 2 ಮಿನಿಟ್ ಕ್ಯಾಂಡಲ್ ಅಂತ. ಇಲ್ಲಿ NSE ಅಂದ್ರೆ ಇದು ಯಾವ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರಿಗರ್ ಆಗುತ್ತೆ ನೀವು ತಗೊಳ್ಳೋ ಟ್ರೇಡ್, NSE ನ ಅಥವಾ BSE ನ ಅಂತ. ಇಲ್ಲಿ ನೋಡ್ತಿರೋದು ನೀವು ಬಿಡ್ ಪ್ರೈಸ್, ನೀವು ಇಲ್ಲಿ ನೋಡ್ತಿರೋದು ಆಸ್ಕ್ ಪ್ರೈಸ್. ನೀವು ಬಿಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ ಆಗುತ್ತೆ, ಆಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಆಗುತ್ತೆ. ಮಾರ್ಕೆಟ್ ಬೈ ಅಂತಾನೆ ಸಪರೇಟ್ ಇದೆ, ಲಿಮಿಟ್ ಬೈ ಅಂತಾನೆ ಸಪರೇಟ್ ಇದೆ. ಸೊ ಇದನ್ನೆಲ್ಲ ನಾನು ಇನ್ ಡೀಟೇಲ್ಸ್ ಹೋಗ್ತಾ ಹೋಗ್ತಾ ಮುಂದಿನ ವಿಡಿಯೋಸ್ ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕಲಿ ಇದು ನೀವು ಸೆಲ್ ಮಾಡಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡಬೇಕು, ಬೈ ಮಾಡಬೇಕು ಅಂದ್ರೆ ಇದನ್ನ ಮಾಡಬೇಕು. ಆದ್ರೆ ಈ ಸೆಲ್ ಮತ್ತೆ ಬೈ ಆಗ್ತಿರೋದು ಮಾರ್ಕೆಟ್ ಎಕ್ಸಿಕ್ಯೂಷನ್, ಓಕೆನಾ? ಲಿಮಿಟ್ ಆರ್ಡರ್ಸ್ ಅಲ್ಲ. ತುಂಬಾ ಡಿಫರೆನ್ಸ್ ಇದೆ ಲಿಮಿಟ್ ಆರ್ಡರ್ಸ್ಗೂ ಮಾರ್ಕೆಟ್ ಆರ್ಡರ್ಸ್ಗೂ. ಸೊ ನೆಕ್ಸ್ಟ್ ಏನ್ ನೋಡ್ತಿದ್ದೀರಾ ಅಂತಂದ್ರೆ ಇದು ಕಾಂಟ್ರಾಕ್ಟ್ಸ್ ಅಂದ್ರೆ ಲಾಟ್ ಸೈಜ್ ಅಥವಾ ಕ್ವಾಂಟಿಟಿ. ಸೊ ಒಂದು ಲಾಟ್ ಅಲ್ಲಿ 30 ಕ್ವಾಂಟಿಟಿ ಮಾಡಿರ್ತಾರೆ. ಯಾವ್ದ್ರಲ್ಲಿ? ಬ್ಯಾಂಕ್ ನಿಫ್ಟಿನಲ್ಲಿ. ಯೂಶಲಿ 25 ಇತ್ತು ಲಾಸ್ಟ್ ಇಯರ್. ಸೊ ನವೆಂಬರ್ ಇಂದ ಅವರು ಒಂದು ಲಾಟ್ ಅಲ್ಲಿ ಕ್ವಾಂಟಿಟಿ ಸೈಜ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಬ್ಯಾಂಕ್ ನಿಫ್ಟಿಗೆ 30, ನಿಫ್ಟಿ 50ಗೆ 75. ಸೊ ಇಲ್ಲಿ ಅದು ಇಲ್ಲಿ ತೋರಿಸುತ್ತೆ. ಅಕಸ್ಮಾತ್ ನೀವೇನಾದ್ರು ಎರಡು ಲಾಟ್ ತಗೋಬೇಕು ಅಂತಂದ್ರೆ ಪ್ಲಸ್ ಮಾಡಿದ್ರೆ ಅದು 60 ಆಗುತ್ತೆ. 3 ಲಾಟ್ ಬೇಕು ಅಂದ್ರೆ ಇದು. ಸೊ ಇದನ್ನ ಮಾಡ್ಬಿಟ್ಟು ಇಲ್ಲಿ ಬೈ ಮಾರ್ಕೆಟ್ ಕೊಟ್ರೆ ನನಗೆ 3 ಲಾಟ್ಸ್ ಟ್ರಿಗರ್ ಆಗುತ್ತೆ. ಅದೇ ಸೆಲ್ ಮಾಡ್ಬೇಕಾದ್ರೆ ಏನಾದ್ರು ಅದನ್ನ ನಾನು ಒಂದೊಂದಾಗಿ ಸ್ಕೇಲ್ ಔಟ್ ಆಗ್ಬೇಕು ಅಂದ್ರೆ ಇದನ್ನ ಮೈನಸ್ ಮಾಡ್ಕೊಂಡು ಸೆಲ್ ಮಾಡಿದ್ರೆ ಒಂದ್ ಲಾಟ್ ಸೆಲ್ ಆಗಿರುತ್ತೆ, ಇನ್ನೆರಡು ಅದೇ ರೀತಿ ಇರುತ್ತೆ. ನಾನು ಒಂದ್ಸಲ ಲೈವ್ ಟ್ರೇಡ್ ತಗೋಬೇಕಾದ್ರೆ ಅದನ್ನ ತೋರಿಸ್ತೀನಿ ಯಾವ ರೀತಿ ಅಂತ. ನೆಕ್ಸ್ಟ್ ನೀವು ಇಲ್ಲಿ 4.10 ಅಂತ ಏನ್ ನೋಡ್ತಿದ್ದೀರಾ ಅದು ಸ್ಪ್ರೆಡ್ ಅಂದ್ರೆ ನಿಮ್ಮ ಬಿಡ್ಗೂ ಮತ್ತೆ ಆಸ್ಕು ಏನು ಡಿಫರೆನ್ಸ್ ಇರುತ್ತೋ ಅದನ್ನ ಸ್ಪ್ರೆಡ್ ಅಂತ ಕರೀತಾರೆ. ನಿಮ್ಮ ಬಿಡ್ ಪ್ರೈಸ್ ನೋಡಿ 831.35 ಇದೆ. ಅದೇ ನಿಮ್ಮ ಆಸ್ಕ್ ಪ್ರೈಸ್ ನೋಡಿ 835.45 ಇದೆ. ಇವೆರಡದು ಡಿಫ್ರೆನ್ಸೇ ನಮಗೆ ಸ್ಪ್ರೆಡ್ ಅಂತ ತೋರಿಸ್ತಾರೆ. ಆಕ್ಚುಲಿ ನಿಮ್ಮ ಬುಕ್ ಅಲ್ಲೂ ನೋಡಬಹುದು ಇದನ್ನ, ಆದ್ರೆ ಇದು ಅಷ್ಟು ಪ್ರೆಸ್ ತುಂಬಾ ಜಾಸ್ತಿ ಇರೋದ್ರಿಂದ ತುಂಬಾ ವೈಡ್ ಆಗಿ ಟ್ರಿಗರ್ ಆಗುತ್ತೆ. ಸೊ ಇದನ್ನ ಬುಕ್ ಟ್ರೇಡರ್ ಅಂತಾನೂ ಕರೀತಾರೆ. ಸೊ ನೀವು ಇಲ್ಲಿ ಏನ್ ಮಾಡ್ತೀರಾ ಅದೆಲ್ಲ ಮಾರ್ಕೆಟ್ ಬೈ ಆಗಿರುತ್ತೆ. ಅಕಸ್ಮಾತ್ ನೀವು ಲಿಮಿಟ್ ಆರ್ಡರ್ ನ ಪ್ಲೇಸ್ ಮಾಡಬೇಕು ಅಂತಂದ್ರೆ ಇದೆಲ್ಲ ಲಿಮಿಟ್ ಆರ್ಡರ್. ಸೊ ನೀವು ಇಲ್ಲಿ ಬಿಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಿಮಿಟ್ ಬೈ ಆಗುತ್ತೆ. ನೀವು ಆಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಮಿಟ್ ಸೆಲ್ ಆಗುತ್ತೆ. ಸೊ ಇದನ್ನೆಲ್ಲ ಮತ್ತೆ ನಾನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ಇದನ್ನ ಬುಕ್ ಟ್ರೇಡರ್ ಅಂತಾರೆ ಅಥವಾ ಡೆಪ್ತ್ ಆಫ್ ಮಾರ್ಕೆಟ್ ಅಂತ ಡಾಮ್ ಅಂದ್ರೆ. ಇದು ಆರ್ಡರ್ ಪ್ಯಾನಲ್ ಗಳು. ಅಕಸ್ಮಾತ್ ನೀವೇನಾದ್ರು ಇಲ್ಲಿ ಎಕ್ಸಿಕ್ಯೂಟ್ ಮಾಡಬಾರ್ದು ಅನ್ಕಂಫರ್ಟಬಲ್ ಅಂತ ಅನ್ಸಿದ್ರೆ ನೀವು ಇಲ್ಲಿ ಮಾಡಬಹುದು. ಇಲ್ಲಿ ಆರ್ಡರ್ ಪ್ಯಾನಲ್ ಹೋದ್ರೆ ನೀವು ಮಾರ್ಕೆಟ್ ಆರ್ಡರ್ಸ್, ಲಿಮಿಟ್ ಆರ್ಡರ್ಸ್, ಸ್ಟಾಪ್ ಲಿಮಿಟ್ ಎಲ್ಲ ಇದೆ. ಸೊ ಮಾರ್ಕೆಟ್ ಆರ್ಡರ್ಸ್ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರು ಒಂದೇ, ಇಲ್ಲಿ ಕ್ಲಿಕ್ ಮಾಡಿದ್ರು ಒಂದೇ, ಇನ್ಸ್ಟೆಂಟ್ ಬೈ ಆಗುತ್ತೆ. ಟೇಕ್ ಪ್ರಾಫಿಟ್ ಮತ್ತೆ ಸ್ಟಾಪ್ ಲಾಸ್ ಎರಡನ್ನು ಸೆಟ್ ಮಾಡಬಹುದು. ಆಟೋಮೆಟಿಕ್ ಟ್ರಿಗರ್ ಆಗಿ ಒಂದ್ಸಲ ಟ್ರಿಗರ್ ಆದ ತಕ್ಷಣ ಇಮಿಡಿಯೇಟ್ ಪ್ಲೇಸ್ ಆಗುತ್ತೆ. ಪ್ಲೇಸ್ ಆದ್ಮೇಲೂ ನೀವು ಬೇಕಾದ್ರೆ ಆ ಆರ್ಡರ್ಸ್ ಗಳನ್ನ ಮೂವ್ ಮಾಡಬಹುದು. ಸೊ ಅದು ಮಾರ್ಕೆಟ್ ಆರ್ಡರ್ಸ್. ಸೊ ಲಿಮಿಟ್ ಆರ್ಡರ್ಸ್ ಅಂತಂದ್ರೆ ನೀವು ಪ್ರೈಸ್ ನ ಸೆಟ್ ಮಾಡಬಹುದು. ಪ್ರೈಸ್ ಸೆಟ್ ಮಾಡ್ಬಿಟ್ಟು ಎಷ್ಟಕ್ಕೆ ಏನು, ಇಲ್ಲೂ ಟೇಕ್ ಪ್ರಾಫಿಟ್ ಸ್ಟಾಪ್ ಲಾಸ್ ನ ಟ್ರಿಗರ್ ಮಾಡ್ಕೋಬಹುದು. ಸೊ ನೀವು ಬೇಕು ಅಂದ್ರೆ ಈ ಪ್ಲಸ್ ಸಿಂಬಲ್ ಕಾಣಿಸ್ತಿದೆಯಲ್ವಾ ಚಾರ್ಟ್ ಅಲ್ಲಿ, ಸೊ ಇದನ್ನ ಪ್ಲಸ್ ಮಾಡಿ ನೀವು ಬೈ ಸೆಲ್ ಅಂತಾನು ಇಲ್ಲೂ ಕೂಡ ಮಾಡಬಹುದು. ಇದು ಸ್ಟಾಪ್ ಲಿಮಿಟ್. ಸೊ ನಾನು ಯೂಶಲಿ ಮಾರ್ಕೆಟ್ ಆರ್ಡರ್ಸ್ ಯೂಸ್ ಮಾಡ್ತೀನಿ. ಎಕ್ಸಿಟ್ ಆಗ್ಬೇಕಾದ್ರೆ ಲಿಮಿಟ್ ಆರ್ಡರ್ಸ್ ನ ಯೂಸ್ ಮಾಡ್ತೀನಿ. ಸೊ ಇದು ನಾನು ಮಾಡೋ ರೀತಿ. ನಿಮ್ಗೆ ಏನಾದ್ರು ಇನ್ನು ಇನ್ ಡೀಟೇಲ್ ಸ್ಟಾಪ್ ಮತ್ತೆ ಸ್ಟಾಪ್ ಲಿಮಿಟ್ ಬಗ್ಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲ್ಗಡೆ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಇದು ಮತ್ತೆ ನೀವು ಲೇಯರ್ಸ್ ಗಳು, ಅದೇ ಡ್ರಾಯಿಂಗ್ ಸೆಟ್ ಲೇಯರ್ಸ್ ಗಳನ್ನ ಸೆಟ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ವಾಚ್ ಲಿಸ್ಟ್ ಕ್ಲಿಕ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿದ್ರೆ ಅದು ಮತ್ತೆ ಇಲ್ಲಿ ಪಾಪ್ ಔಟ್ ಆಗುತ್ತೆ. ಅಕಸ್ಮಾತ್ ಇವಾಗ ನಾನು ಭಾರತ್ ಪೆಟ್ರೋಲಿಯಂ ನೋಡಬೇಕು ಅಂತಂದ್ರೆ ಭಾರತ್ ಪೆಟ್ರೋಲಿಯಂದು ಚಾರ್ಟ್ ಓಪನ್ ಆಗುತ್ತೆ. ಸೊ ಇದಿಷ್ಟು ಆಪ್ಷನ್ ಟ್ರೇಡಿಂಗ್ ಯಾವ ರೀತಿ ಮಾಡಬಹುದು ಅಂತ ನಲ್ಲಿ. ಬ್ಯಾಕ್ ಟು ಪ್ಲಾಟ್ಫಾರ್ಮ್ ಹೋದ್ರೆ ನಾನು ಇಷ್ಟೇ ಯೂಸ್ ಮಾಡೋದು. ಸೊ ನೀವು ಅಕಸ್ಮಾತ್ ಏನಾದ್ರು ಪರ್ಟಿಕ್ಯುಲರ್ ಸ್ಟಾಕೇ ತಗೋಬೇಕು ಅಂತಂದ್ರು ಡೈರೆಕ್ಟ್ ಆಗಿ ಇಲ್ಲೇ ಬೈನೂ ಮಾಡಬಹುದು. ಅಕಸ್ಮಾತ್ ಬೈ ಮಾಡೋದು ಬೇಡ ಅಂತಂದ್ರೆ ಇಲ್ಲಿ ಹೋಗಿ ನೀವು ಅದ್ರದ್ದು ಆಪ್ಷನ್ ಚೇಂಜ್ ಗಳಿದೆ, ಸ್ಟಾಕ್ಸ್ ಆಪ್ಷನ್ ಚೇನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಓಪನ್ ಆಗುತ್ತೆ. ಇಲ್ಲಾಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಹೊಸ ಪೇಜ್ ಅಲ್ಲಿ ಚಾರ್ಟ್ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ನೀವು ಡೈರೆಕ್ಟ್ ಸ್ಟಾಕ್ ನ ಬೈ ಮಾಡ್ತಿರೋದು. ಯಾಕಂದ್ರೆ ಡೈರೆಕ್ಟ್ ಭಾರತ್ ಪೆಟ್ರೋಲಿಯಂ ಸ್ಟಾಕ್ ನ ನೋಡ್ತಾ ಇದ್ದೀರಾ, ಓಕೆನಾ? ಅದ್ರದ್ದು ಆಪ್ಷನ್ಸ್ ನ ನೋಡ್ತಿಲ್ಲ. ಅದ್ರದ್ದು ಆಪ್ಷನ್ಸ್ ಬೇಕು ಅಂತಂದ್ರೆ ನೀವು ಅದ್ರದ್ದು ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಚೇನ್ ನ ಕ್ಲಿಕ್ ಮಾಡ್ಕೊಂಡು ಆ ಇಂಡಿವಿಜುವಲ್ ಆಪ್ಷನ್ ಚೇನ್ ಹೋಗಿ ಅಲ್ಲಿ ನೀವು ಬೈ ಮತ್ತೆ ಸೆಲ್ ಮಾಡಿದ್ರೆ ಅದು ಆಪ್ಷನ್ ನ ಟ್ರಿಗರ್ ಆಗುತ್ತೆ. ಅಕಸ್ಮಾತ್ ನೀವು ಇಲ್ಲೇ ಹೋಗಿ ಡೈರೆಕ್ಟ್ ಬೈ ಮಾಡಿದ್ರೆ ಅದು ಸ್ಟಾಕ್ ನ ಬೈ ಮಾಡೋದು. ಡಿಫ್ರೆನ್ಸ್ ಇದೆ. ಸೊ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡೋಕ್ಕೂ ಮುಂಚೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಏನೇನ್ ನೋಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಡೈರೆಕ್ಟ್ ಆಗಿ ಹೋಗಿ ಎಲ್ಲ ಡೈವ್ ಮಾಡಬೇಡಿ. ಯಾಕಂದ್ರೆ ನಾನ್ ಮಾಡಿದೀನಿ, ತುಂಬಾ ಕಳ್ಕೊಂಡಿದ್ದೀನಿ. ಓಕೆ, ಇದೇನು ಅನ್ನೋ ಯಾವ ಡೀಟೇಲ್ಸ್ ಗೊತ್ತಿಲ್ಲದೆ ತುಂಬಾ ಎಡವಿದ್ದೀನಿ. ನಿಮ್ಗೆ ಏನಾದ್ರು ಇನ್ನು ಡೀಟೇಲ್ ಆಗಿ ಏನ್ರ ಬಗ್ಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಅದನ್ನು ಕಮೆಂಟ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಇವತ್ತಿಗೆ ಇದಿಷ್ಟೇ. ನೆಕ್ಸ್ಟ್ ಜೆರೋದಾ ಬ್ರೋಕರ್ ನ ಯಾವ ರೀತಿ ಮಾಡ್ಕೋಬೇಕು ಅಥವಾ ಯಾವ ರೀತಿ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡೋದು, ಮೋಸ್ಟ್ ಓವರ್ ಆಲ್ ಸಿಮಿಲರೇ ಇರುತ್ತೆ. ಸ್ವಲ್ಪ ಟೈನಿ ಯೂಸರ್ ಇಂಟರ್ಫೇಸ್ ಬೇರೆ ಇರುತ್ತೆ. ಅದನ್ನು ತೋರಿಸ್ಕೊಡ್ತೀನಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.